ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬುಧವಾರ. ಇವಾಗ ಒಂದು ಶೂಟ್ ಮಾಡೋಣ ಅಂತ, ಇವತ್ತಿನ ಸಾಂಗ್ ಬ್ಲೂ ಡ್ರೆಸ್ಸಲ್ಲಿ ಶೂಟ್ ಮಾಡೋಣ ಅಂತೇಳಿ. ಅದಕ್ಕೆ ನಮ್ಮವ್ರ ಮನೇಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ರೆ, ಅಂದರೆ ನಮ್ಮವ್ರ ಮನೆಗೆ ಕರ್ಕೊಂಡೇ ಹೋಗಿಲ್ಲ ಅವಳನ್ನ ಬಂದಾಗಿಂದ. ಅದಕ್ಕೆ ಒಂದ್ಸರಿ ಹೋಗಿ ಬರೋಣ ಅಂತೇಳಿ ನಿನ್ನೆ ನಮ್ಮ ಅಪ್ಪಾಜಿ ಬಂದಿದ್ರು. ನಮ್ಮ ಅವತ್ತೇ ಹಬ್ಬದ ದಿನನೇ ಮಧ್ಯಾಹ್ನನೇ ಬಂದ್ಬಿಟ್ಟು ಬೆಳ್ಳಿನ ಮೊಮ್ಮಗಳು ನಾನು ನೋಡಬೇಕು ಅಂತ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಬಂದಿದ್ದರು. ನಮ್ಮ ಅಪ್ಪಾಜಿ ಊರಿಂದ ಬಂದಿದ್ದರು. ಊರಿಂದ ಮೊನ್ನೆ ಸೋಮವಾರ ನೈಟ್ ಬಂದುಬಿಟ್ಟು ನಿನ್ನೆ ಬಂದುಬಿಟ್ಟು ಮಾತಾಡಿಸ್ಕೊಂಡು ಇದ್ದು ಸ್ವಲ್ಪ ಹೊತ್ತು ಹೋದರು. ಅವಾಗ ಕೂಡ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಬ್ಲಾಗ್ ಇವತ್ತನ್ನ ಕೃಷ್ಣ ನೀನು ಡಿಸ್ಟ್ರಾಕ್ಟ್ ಮಾಡ್ತೀಯಪ್ಪ ನೋಡಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಹೋಗೋಣ. ನೀರು ಕುಡಿತೀಯಾ? ಸುಸ್ತಾಯ್ತಾ? ಸುಸ್ತಾಗಿಲ್ಲ? ಇಲ್ಲಿ ತನಕ ಬಸ್ ಇದೆಯಾ? ಅಲ್ಲಿ ತನಕ ಮತ್ತೆ ಹೆಂಗೆ ಬಂದೆ ಅಲ್ಲಿಂದ? ಕತೆ ಬೇಡವಾ? ಹೆಂಗಾರು ಬರ್ತೀಯ? ನಿನ್ನ ನೋಡಕ್ಕೆ ಬಂದಿರತ್ತ ಆತ. क्या बोलो? कुछ नहीं खाना हो गया? हाँ. कितना खाना? ಅಲ್ಲ ಚೆನ್ನಾಗಿದೆ. ಚೆನ್ನಾಗಿದ್ದಲ್ಲ? ಸೂಪರ್ ಆಗಿ. ಇಲ್ಲಿದ್ದ ನಾಯಿ ಹೊಡೆ ಕೋಲಾಗಿದ್ದೆ. ಈಗ ಒಳ್ಳೆ ಚೆನ್ನಾಗ್ಬಿಟ್ಟ. ನೋಡೆ ಅದಕ್ಕೆ ಅಣ್ಣಿತ ಒಂದು ನಿನಗೆ ಇಬ್ಬರಿಗೆ 3 ಜನಕ್ಕೆ. ಅಂದ್ರೆ ರೇವತಿಗಿಂತ ಪರವಾಗಿಲ್ಲ, ರೇವತಿ ಲಾಂಗ್. ಉದ್ದ. ಇವಳು ಬೆಳಿತಾಳೆ ಇನ್ನೊಂದು ಸ್ವಲ್ಪ. ಏಜ್ ಕಮ್ಮಿ ಅಲ್ಲ ಇನ್ನು. ಏನ್ ಸಮಾಚಾರ? ಏನಿಲ್ಲ, ನೋಡಕ್ಕಾಗಿ ಬಂದೆ ನಾನು. ಹೌದಾ? ಕರ್ಕೊಂಬರ್ತಿದ್ನಲ್ಲ ನಾನೇ ಮಧ್ಯಾಹ್ನ. ನೀನ್ಯಾಕೆ ಸುಸ್ತು ಮಾಡ್ಕೊಳಕ್ ಹೋದೆ? ಓಡಾಡ್ಬೇಕಲ್ಲ, ಮತ್ತೆ ತಿಂದಿದ್ಕಾರ ಒಂಚೂರು ಕರಗ್ಬೇಕಲ್ಲ. ನಾನು ಹೆಂಗೆ ಬಂದಿದ್ದ ನಾನು. ಎಲ್ಲಿ ಹೊರಟು? ಡ್ಯಾನ್ಸ್ ಮಾಡಕ್ ರೆಡಿ ಆಗ್ತಾ ಇದೆಲ್ಲ ಇವಾಗ. ಇಲ್ಲೇ ಒಂದು ಡ್ಯಾನ್ಸ್ ಮಾಡೋಣ, ವಿಡಿಯೋಗೆ ಅಂತ ಒಂದು ಡ್ಯಾನ್ಸ್ ಮಾಡೋಣ ಅಂತ ಮಾಡ್ಸೋಣ ಅಂತ. ಇಲ್ಲ ಇಲ್ಲೇ ಹೊರಗೆ ವಿಡಿಯೋ ಮಾಡೋಕ್ಕೆ. ನವರಾತ್ರಿ ಅಲ್ಲ ಇವಾಗ, ಅದಕ್ಕೆ. ಫೋನ್ ಮಾಡೋಣ, ಏನಾದ್ರು ಐತೆ ನೋಡು. ಐತೆ ಏನಾದ್ರು ಒಂದು ಫೋನ್ ಮಾಡೋಣ ಅನ್ನೋದು ಐತಾ? ನನ್ನ ಹತ್ರನೇ 1 ನಿಮಿಷ ಮಾತಾಡ್ತಾಳೆ ಅಷ್ಟೇ ಬೆಳಗ್ಗೆ. ನಂಬರ್ ಇದೆ ನನ್ನ ಹತ್ರ. ನಂಬರ್ ಕರೆಕ್ಟ್ ಆಯ್ತು? ಯಾರ ನಂಬರು? ತೋರಿಸ್ತೀನಿ. ಯಾರ್ದು? ಅಷ್ಟು ವಾರ್ಡನ್ ನಂಬರ್ ತಗೊಂಡ್ಬಂದಿದ್ದೆ. ಎಲ್ಲರದು ಐತಿ. ಎಲ್ಲರದು ಇದೆಯಾ? ನೋಡಿ ಯಾರ್ದು ಐತಿ ಅಂದ್ರೆ. ಸ್ಪೂನಲ್ಲಿ ತಿನ್ನೋಗ ಹೋಗಿ ಎತ್ಕೊಳಕ್ಕೆ. ಸ್ಪೂನ್ ಇದೆಯಲ್ಲ ಮನೇಲಿ. ಬೇಡ, ನಾನು ಸ್ಪೂನಲ್ಲಿ ತಿಂತೀನಿ ಬಿಡು. ತೊಳ್ಕೊಂಡಿಟ್ಟೆ. ಆ ಕಲ್ಲು ಇದ್ರದ್ದು ಕೃಷ್ಣ ಎತ್ತಿಡಪ್ಪ. ಯಾವ್ದ್ರದ್ದು ಹೇಳು? ಅಕ್ವೇರಿಯಮ್ದು ಕಲ್ಲು ಎತ್ತಿಡು. ಒಂದು ಕವರ್ ತಗೊಂಡು ಎತ್ತಿಡು. ಒಂದು ಕವರ್ ಒಳಗಡೆ ಹಾಕಿಡು, ಆಯ್ತಾ? ಆಮೇಲೆ ಆ ಕಸ ಎಲ್ಲ ತೆಗಿಬೇಕು. ಕೇಳಿಸ್ತಾ? ಇಲ್ಲೋಡು ಬೆಳ್ಳಿ, ಏನು ತಿಂತಿದ್ಯಾ? ಆವಾಗಲೇ ವಿಡಿಯೋ ಮಾಡೋದೇ ಮರ್ತೋಯ್ತು ನನಗೆ. ಪಾಯಸದ್ದು ಹೆಸರುಬೇಳೆ ಪಾಯಸ ಮಾಡಿದ್ರು ನಮ್ಮಮ್ಮ. ಇವಾಗ ಬೋಂಡ, ಹೀರೆಕಾಯಿ, ಮತ್ತೆ ಹಾಗಲಕಾಯಿ ಎಲ್ಲ ಸರಿ, ಆಲೂಗಡ್ಡೆ. ಮೀನ್ ತರ ಇದು ಐಲ್ಯಾಂಡ್. ಫಿಶು ಆಗಿಟ್ಟಿಲ್ಲ ಕಣ. ಉಪ್ಪ ಇದಾವಲ್ಲ.
ಜಗಿತ್ರ ನಾನು ಬಿಡೋ ಒಂಚೂರು ಹಿಂಗೆಲ್ಲ ತೋರಿಸ್ಬಿಡ. ಮಮ್ಮಿ ಅಜ್ಜಿ ಆಕಾಶ್ ಹೆಂಗಿದೆ ಹಾಲಿಡೇಸು? ಹೆಂಗಿತ್ತು ಇವತ್ತಿನ ಡ್ಯಾನ್ಸು? ಚೆನ್ನಾಯ್ತಾ? ಮಮ್ಮಿ ಹಾವು ನೋಡಿ, ಒಂದು ಹಾವು, ಕೆಟ್ಟ ಹಾವು. ಕಬಡ್ಡಿ ಕಬಡ್ಡಿ ಆಂಕಲ್ ಹೋಲ್ಡ್. ಕೃಷ್ಣ ಸುಂದಿರು ಕೃಷ್ಣ ನೋಡಿ ನಮ್ಮ ಕೃಷ್ಣ ಎಷ್ಟು ಚೆನ್ನಾಗಿ ಚಪಾತಿ ಮಾಡ್ಕೊಂತ ಇದ್ದಾನೆ ಅಂತ. ಚೆನ್ನಾಗಿ ಮಾಡಿದ್ಯಾ ಕೃಷ್ಣ, ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಚಪಾತಿ. ಓ ಮೈ ಗುಡ್ನೆಸ್, ಐ ಕಾಂಟ್ ಬಿಲೀವ್ ದಿಸ್ ಮ್ಯಾನ್. ಅದೇನಕ್ಕೆ ಹಂಗೆ ಬಿಸಾಕಿದ್ಯಾ? ತೋರಿಸು ಚಪಾತಿ ಇಲ್ಲಿ ಆಗಿರೋದು ಹೆಂಗಿದೆ ನೋಡು. ಚೆನ್ನಾಗಿ ಇದೆಯಲ್ಲ. ಇನ್ನೂ ಸ್ವಲ್ಪ ಹಿಟ್ಟು ಹಾಕೋ, ಇನ್ನೂ ಸ್ವಲ್ಪ ಹಿಟ್ಟು ಹಾಕೋ ಡಸ್ಟಿಂಗಿಗೆ. ಹಿಟ್ಟು ಅವನೇ ಕಲಿಸ್ಕೊಂಡು ಅವನೇ ಚಪಾತಿ ಉಜ್ಕೊಂಡು ಅವನೇ ಬೇಯಿಸ್ಕೊತ ಇದ್ದಾನೆ. ಮುದ್ದು ಮಕ್ಕಳೇ ಅಡುಗೆ ಮಾಡೋದೆಲ್ಲ ಕಲಿತಾ ಇದೆಯಾ? ಯಾಕೆ ಅಡುಗೆ ಮಾಡೋದು ಕಲಿತಾ ಇದೆಯಾ ನೀನು? ಹಾಂ, ಮಮ್ಮಿಗೆ ಹೆಲ್ಪ್ ಮಾಡಿ, ಮಮ್ಮಿಗೆ ಅಡುಗೆ ಮಾಡ್ಕೊಡಕ್ಕ? ಹ್ಞೂ, ಸ್ವಲ್ಪ ದೊಡ್ಡವನಾದ್ಮೇಲೆ ನೀನೇ ಬೆಳಗ್ಗೆ ಎದ್ಬಿಟ್ಟು ತಿಂಡಿ ಎಲ್ಲ ಮಾಡ್ಬಿಡ್ತೀಯಾ? ಹ್ಞೂ, ನೋಡಿ ನಿನ್ನ ತಮ್ಮ ಎಷ್ಟು ಚೆನ್ನಾಗಿ ಚಪಾತಿ ಮಾಡೋದು ಕಲ್ತಿದ್ದೆ. ನೀನು ಎಷ್ಟು ದೊಡ್ಡವಳಾಗಿದೆಯಾ ನೋಡಿಲಿ, ತೋರ್ಸು ಮುಖ. ಏನು ಮಾಡಲ್ಲ ನೀನು. ಏನು ಸಮಾಚಾರ ಮೇಡಮ್? ಏನಿಲ್ವಾ? ಯಾಕೆ ಮದ್ಯಕ್ಕೆ ತಗೊಂಡಿದ್ಯಾ? ಅದು ಇಷ್ಟ ಇಲ್ಲ ನನಗೆ. ಆ ಥರ ಮಾಡ್ಕೊಬೇಡಾದ್ರು ಅದೇ ಥರ ಬಾಚ್ಕೊತಿಯಲ್ಲ, ಯಾಕೆ ಅಂತ. ಹಾಂ, ಸುಮ್ಮನೆ. ಚೆನ್ನಾಗಿಲ್ಲ. ಅಡುಗೆ ಮನೇಲಿ ಹಂಗೆಲ್ಲ ಕೂದಲೆಲ್ಲ ಇದು ಮಾಡಬಾರ್ದು. ಬಾ ಆಚೆ. ನಡಿ, ಕಾರ್ಪೆಟ್ ಹಾಕ್ಬೇಕಿತ್ತು. ಇವತ್ತಿನ ಡ್ಯಾನ್ಸು ರೆಡಿ ಇದೆಯಾ? ಪ್ರಾಕ್ಟೀಸ್ ಆಗಿದೆಯಾ? ಟಿ ವಿ ಆಫ್ ಮಾಡ್ತೀರಾ ಮೇಡಮ್? ಅಲ್ಲೇ ಎಲ್ಲ ಇಟ್ಟಿರ್ತಾರೆ ನೋಡು ನಿಂತಮ್ಮ. ಹಾಯ್. ಹಲೋ. ಹೆಂಗಿದೆ ಬೆಂಗಳೂರು? ಚೆನ್ನಾಗಿದೆಯಾ? ಮನೆ ಚೆನ್ನಾಗಿದೆಯಾ? ಓಕೆನಾ? ಹಾಂ, ಚಿಕ್ಕದಾಯ್ತಲ್ಲ, ಕಂಜೆಸ್ಟೆಡ್ ಆಯಿತು ಸ್ವಲ್ಪ. ಗೊತ್ತಲ್ಲ. ಓಕೆ. ಈಗ ತುಂಬ ಜನ ಕೇಳ್ತಿದ್ದಾರೆ ಹೆಂಗಿತ್ತು ಹಾಸ್ಟೆಲ್ಲು ಎಕ್ಸ್ಪೀರಿಯೆನ್ಸು, ಏನು ಹಾಸ್ಟೆಲ್ ಬಗ್ಗೆ ಹೇಳಿ ಅಂತ. ಹಾಸ್ಟೆಲ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿ ಓದ್ತಿದ್ಯಾ? ಊಟ ಎಲ್ಲ ಚೆನ್ನಾಗಿದೆಯಾ? ಸಾಂಬಾರು ಇಷ್ಟ ಆಗಲ್ಲ ಅಷ್ಟೇ ಅಲ್ವಾ? ಅದಕ್ಕೆ ಮೊಸರು ತಿನ್ನೋದು. ಅದಕ್ಕೆ ಮೊಸರು ತಿಂದು ಸ್ವಲ್ಪ ಚಬ್ಬಿಯಾಗಿರೋದಳು. ಡೈಲಿ ಮೊಸರು ತಿಂತಾಳೆ. ನೈಟ್ ಹೊತ್ತು ಸಾಂಬಾರು ಅವಳಿಗೆ ಇಷ್ಟ ಆಗ್ತಿಲ್ಲ. ಅಲ್ಲಿ ಚಪಾತಿ ಗ್ರೇವಿ ಎಲ್ಲ ಇಷ್ಟ ಆಗುತ್ತೆ. ಡೈಲಿ ಚಪಾತಿ ಇರುತ್ತಲ್ವ, ಆದರೆ ಚಪಾತಿ ಮಾತ್ರ ಪೂರಿ ಮಾಡಿರ್ತಾರೆ. ಇಲ್ಲ ಅಂತ ಅಂದ್ರೆ ದೋಸೆ. ಬೆಳಗ್ಗೆ ತಿಂಡಿಗೆ ದೋಸೆ ಮಾಡ್ತಾರೆ. ಒಂದಿನ ಆವತ್ತು ಸಂಡೇನೋ ಸ್ಯಾಟರ್ಡೇನೋ ಚಪಾತಿ ಬೆಳಗ್ಗೆ ಇರುತ್ತೆ. ಇನ್ನು ಬೇರೆ ದಿನ ಎಲ್ಲ ಚಪಾತಿ ಮಧ್ಯಾಹ್ನ ಸಾಯಂಕಾಲ ಚಪಾತಿ ಇರುತ್ತೆ. ಮತ್ತೆ ಟ್ಯೂಸ್ಡೇ ಹೊತ್ತಂತೂ ಮೊಸರನ್ನ ಮಾಡ್ತಾರೆ ಮಧ್ಯಾಹ್ನ, ವಿಚ್ ಐ ಡೋಂಟ್ ವಾಂಟ್. ಏಕೆ? NCC ಕ್ಲಾಸ್ ಇರುತ್ತೆ, ಮೊಸರನ್ನ ತಿನ್ಕೊಂಡೋದ್ರೆ ನಿದ್ದೆ ಬರುತ್ತೆ ಅಂತನಾ? ನಿದ್ದೆ ಬರುತ್ತೆ ಅಂತಲ್ಲ, ಏನೇನು ಸ್ಟ್ರೆಂತ್ ಇರಲ್ಲ. ಚಪಾತಿ ಬೇಕು. ಓಕೆ. ಒಂದಿನ ಮುದ್ದೆ ಕೊಡ್ತಾರೆ ಸ್ಯಾಟರ್ಡೇ ನೈಟ್. ಮತ್ತೆ ಕೂಪನ್ ಅಂತ ಇರುತ್ತೆ, ವಾರಕ್ಕೆ 2 ಸಲ. ನೀವು ವೆಜಿಟೇರಿಯನ್ ಆಗಿರೋ ಬನಾನಾ ಇರುತ್ತೆ. ಹೋಲಿ ಆ ಕೂಪನ್ ಯೂಸ್ ಮಾಡಿಕೊಂಡು ವಾರದಲ್ಲಿ 2 ಟೈಮ್ಸ್ ಆ ಕೂಪನ್
ಕೂಪನ್ ಹಾಕ್ಬಿಟ್ಟು ಬನಾನ ಇಸ್ಕೊಳೋದು. ಇಲ್ಲಾಂದರೆ ನಾನ್ ವೆಜಿಟೇರಿಯನ್ ನೀವು ಎಗ್ ತಿಂತೀರಂದರೆ ಎವ್ರಿ ವೀಕ್ 2 times ಸಂಡೇ ಮತ್ತು ಟ್ಯೂಸ್ಡೇ, ಸ್ಯಾಟರ್ಡೇ ಮತ್ತು ಟ್ಯೂಸ್ಡೇ ಎಗ್ ಕೊಡ್ತಾರೆ. ಇದು ಅದೆಲ್ಲ ಓಕೆ. ಊಟ ಚೆನ್ನಾಗಿದೆ ಒಟ್ಟಲ್ಲಿ. ಮತ್ತು ಇದು ಓದೋದು ಎಲ್ಲ ಚೆನ್ನಾಗಿದೆಯಾ? ಫ್ರೆಂಡ್ಸ್ ಎಲ್ಲ ಅಡ್ಜಸ್ಟ್ ಆಗಿದ್ದಾರಾ? ಅಂದರೆ ನಾವು ಫುಲ್ಲು ಅವ್ರು ಲೈಕ್ ವಿ ಹ್ಯಾವ್ ಟು ಅಡ್ಜಸ್ಟ್ ವಿತ್ ದೆಮ್. ಅಂದರೆ ನಾವೇ ಅವ್ರು ಚೇಂಜ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಇದು ಮಾಡಬಾರ್ದು. ನಮ್ಮ ಪಾಡಿಗೆ ನಾವು ಇರಬೇಕು, ನಮಗೆ ಬೇಕಾದಂಗೆ ನಾವು ಅಡ್ಜಸ್ಟ್ ಆಗಬೇಕು, ಇಂಡಿವಿಜುವಲ್ ಆಗಿರಬೇಕು. ಹೌದು ತಾನೆ? ಅಂದರೆ ಜಾಸ್ತಿ ಫ್ರೆಂಡ್ಸ್ ಜೊತೆ ಮಿಂಗಲ್ ಆದರೆ ಒಂದ್ಸಲಿ ಲೈಕ್ ಅವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ದೊಡ್ಡ ಜಗಳ ಆಗುತ್ತೆ. ನಾನು ತುಂಬ ನೋಡಿದ್ದೀನಿ. ನನ್ನ ಅನಿಸ್ತಾ ಆಗಿಲ್ಲ, ನನ್ನ ಪಕ್ಕದ ರೂಮ್ ಅವ್ರದ್ದೆಲ್ಲ ನಡೆದಿತ್ತು. ರೂಮ್ಮೇಟ್ ಫುಲ್ ಕ್ಲೋಸ್ ಆಗಿದ್ರು ಅವ್ರ 3 ಜನ. ಆಮೇಲೆ ಏನಾಯ್ತು, ಒಂದಿನ ಫುಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಆಯ್ತು. ಹೌದಾ? ಸೊ ಜಾಸ್ತಿ ಕ್ಲೋಸ್ ಆಗಿ ಹೋಗ್ಕೋಬಾರ್ದು, ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಅಂಡ್ ಯು ವಿಲ್ ಗೆಟ್ ಯುವರ್ ಓನ್ ಟೈಮ್. ಆದ್ರೆ ಜಾಸ್ತಿ ಫ್ರೀ ಟೈಮ್ ಸಿಗಲ್ಲ. ಜಾಸ್ತಿ ಫ್ರೀ ಟೈಮ್ ಇರುತ್ತೆ. 4 hours ಫ್ರೀ ಟೈಮ್ ಸಂಡೇ ಇದ್ರೂ ಅದೆಷ್ಟು ಬೇಗ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದೇ ವಾಷಿಂಗು ಅದು ಇದು ವಾಷಿಂಗು, ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಕುತ್ಕೊಂಡು ಅದ್ರಲ್ಲೇ 1 hour 2 hour ಹೋಗುತ್ತೆ. ಇನ್ನು ವಾಷಿಂಗ್ 1 hour, ಆಮೇಲೆ 1 hour ಹಂಗೆ ಸುಮ್ಮನೆ ಹಿಂಗೆ ಆಡ್ತಾ ಹಂಗೆ ಹೋಗ್ಬಿಡತ್ತೆ ಫೋನಲ್ಲಿ ಮಾತಾಡೋದು. ಹಂಗೆ ಹೋಗಿರುತ್ತೆ. ಫ್ರೀ ಟೈಮ್ ಅಷ್ಟು ಸಿಗಲ್ಲ. ಅರೆ ಸಂಡೇ ಹೊತ್ತೊಂದು ಸ್ವಲ್ಪ ಸಿಗಲ್ಲ. ಸಂಡೇ ನಾವು ಬಂದಿಲ್ಲ ಅಂದರೆ ಸಿಗುತ್ತೆ. ಪೇರೆಂಟ್ಸ್ ಬಂದಿಲ್ಲ ಅಂದರೆ ಸಿಗುತ್ತೆ. ಸ್ಯಾಟರ್ಡೇ ಹೊತ್ತು ಸಿಗುತ್ತೆ. ಎಕ್ಸಾಮ್ ಟೈಮಲ್ಲಿ ಸ್ವಿಮ್ಮಿಂಗ್ ಇಲ್ಲ. ಎವ್ರಿ ಸಂಡೇ ಸ್ಯಾಟರ್ಡೇ ಸ್ವಿಮ್ಮಿಂಗ್ ಇರುತ್ತೆ. 50 rupees ಕೊಟ್ಟರೆ 1 hour ಇರುತ್ತೆ, ಕರ್ಕೊಂಡು ಹೋಗ್ತಾರೆ. ಎಕ್ಸಾಮ್ಸ್ ಹತ್ರ ಬಂದರೆ ಅವಾಗ ಸ್ವಿಮ್ಮಿಂಗು, ಲಾಸ್ಟ್ ಸ್ವಿಮ್ಮಿಂಗ್ ಇದು ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಇದೇ ಸರಿ ಟರ್ಮ್ಗೆ ಇದು ಲಾಸ್ಟ್ ಸ್ವಿಮ್ಮಿಂಗ್ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ರು. ನಾನು ಹೋಗಿರಲಿಲ್ಲ, ತುಂಬ ರಶ್ ಇತ್ತು. ನಾನು ಸ್ವಿಮ್ಮಿಂಗ್ ಹೋಗಿರಲಿಲ್ಲ. ಅರೆ ಅದಕ್ಕಿಂತ ಲಾಸ್ಟ್ ವೀಕ್ ಹೋಗಿದ್ದು, ಚೆನ್ನಾಗಿತ್ತು. ಹೋಲ್ ಪೂಲ್ ವಾಸ್ ಮೈನ್ ನನ್ನ ಫ್ರೆಂಡ್ ಜೊತೆ. ಓಕೆ. ಫಸ್ಟಿಗೆ ಹೋದಾಗ ಅಳ್ತಾ ಇದ್ದೆ, ಇವಾಗ ಅಡ್ಜಸ್ಟ್ ಆಗಿದೆಯಾ? ಬರ್ತೀಯಾ ನೆಕ್ಸ್ಟ್ ಇಯರು? ಬರಲ್ವಾ? ನೋಡಿ ಬರಲ್ಲ ಅಂತ ಇದ್ದಾಳೆ. ಇವಾಗ ನೆಕ್ಸ್ಟ್ ಇಯರ್ ಅಲ್ಲೇ ಇರ್ತೀನಿ, ಸೇರ್ಕೊಂಡ್ಮೇಲೆ ಇನ್ನೇನು ಮತ್ತೆ ಚೇಂಜ್ ಮಾಡೋದು ಅಂತ ಹೇಳಿ ಅವಳು ಒಂದು ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿದ್ದಾಳೆ. ಅಂದರೆ ಎಲ್ಲರೂ ಇಷ್ಟು ಮೆಚೂರ್ಡಾಗಿರಲ್ಲ, ಐ ಫೀಲ್ ಆ್ಯಕ್ಚುಲಿ. ಇವಳು ಸ್ವಲ್ಪ ಓಕೆ ಮೆಚೂರ್ಡಾಗಿ ಥಿಂಕ್ ಮಾಡ್ತಾಳೆ, ಇಂಡಿವಿಜುವಲ್ ಆಗಿರೋದಕ್ಕೆ ಇಷ್ಟಪಡ್ತಾಳೆ. ಸೊ ಹಂಗಾಗಿ ತೊಂದರೆ ಇಲ್ಲ. ಎಲ್ಲ ಮಕ್ಳಿಗೂ ಕಷ್ಟ ಆಗುತ್ತೆ, ಆ ಥರ ಇರೋದಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಥರ ಬೇರೆ ಬೇರೆ ಥರನ ಬೇರೆ ಬೇರೆ ಥರ ಎಲ್ಲ ಇರ್ತಾರೆ. ಹಾಸ್ಟೆಲ್ ಅಂತ ಅಂದಮೇಲೆ ಮಕ್ಕಳು ಒಳ್ಳೆಯವರು ಇರ್ತಾರೆ, ಈ ಥರ ಬೇರೆ ಥರನೂ ಇರ್ತಾರೆ. ಪ್ಯಾನು ಅಲ್ಲೇ ಇರಲಿ, ಎಲ್ಲ ಥರನೂ ಇರ್ತಾರೆ. ಅದನ್ನು ನಾವು ಸ್ವಲ್ಪ ಅನಲೈಸ್ ಮಾಡಿ ಯಾರ ಜೊತೆ ಹೆಂಗೆ ಇರಬೇಕು ಅಂತ ಯೋಚನೆ ಮಾಡೋ ಥರ ಇರಬೇಕಾಗತ್ತೆ. ಹಂಗಂತ ನಾವು ಯಾರು ಚೆನ್ನಾಗಿರಲ್ವೋ ಅವ್ರ ಜೊತೆ ಜಗಳ ಆಡ್ಬಿಟ್ಟಿರೋದ್ರೆ ಅದಂತೂ ನಡೆಯಲ್ಲ. ಅವ್ರಿಂದ ಒಂದು ಟೈಮ್ ಅಟ್ಲೀಸ್ಟ್ ಹೆಲ್ಪರ್ ಸಿಗುತ್ತೆ. ಸೊ ಎಲ್ಲರ ಜೊತೆ ಚೆನ್ನಾಗಿರೋಕ್ಕೆ ಟ್ರೈ ಮಾಡಬೇಕು. ಇಲ್ಲಾಂದ್ರೆ ಮುಂದಕ್ಕೆ ಚೆನ್ನಾಗಿರಲ್ಲ. ಮುಂದಕ್ಕೆ ಅದೇ ಇದಾಗ್ಬೋದು ಅಂತ. ಮುಂದಕ್ಕೆ ಅವರೇ ನೆಕ್ಸ್ಟ್ ಇಯರ್ ಅವರೇ ರೂಮ್ಸ್ ಆಗ್ಬೋದು. ಸೊ ಎಲ್ಲರ ಜೊತೆನೂ ಚೆನ್ನಾಗಿ ಮಿಂಗಲ್ ಆಗಿದ್ರೆ ನೆಕ್ಸ್ಟ್ ಟೈಮ್ ಪ್ರಾಬ್ಲಮ್ ಬರಲ್ಲ. ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು. ಆದರೆ ಲೈಕ್ ನಮಗೆ ಯಾರ ಜೊತೆ ಲೈಕ್ ವಿ ಕ್ಯಾನ್ ಫೀಲ್ ಕಂಫರ್ಟೇಬಲ್ ವಿತ್ ದೆಮ್, ಅವ್ರ ಜೊತೆ ಜಾಸ್ತಿ ಟ್ರೈ ಮಾಡಬೇಕು. ಆ್ಯಂಡ್ ನಾವೇನು ಮಾಡ್ಬೇಕಾದ್ರೆ ಲೈಕ್ ಡಬಲ್ಗೆ ಮಾಡಬಾರ್ದು. ಒಂದ್ಸಲಿಂದ ಸಿಗಾಕೋತೀವಿ. ಎಷ್ಟೊಂದು ಜೆನ್ಯೂನ್ ಆಗಿರಬೇಕು. ಆ್ಯಂಡ್ ಲೈಕ್ ನಾವು ವಿ ಶುಡ್ ನಾಟ್ ಬಿ ಇನ್ ಅ ಬ್ಯಾಡ್ ಕಂಪನಿ. ವೆನ್ ವಿ ಆರ್ ಫಾರ್ ಅವೇ ಫ್ರಮ್ ಹೋಮ್, ದ ಪೇರೆಂಟ್ಸ್ ಥಿಂಕ್ ದಟ್ ವಿ ಆರ್ ಇನ್ ಗುಡ್ ಕಂಪನಿ. ಬಟ್ ಇಫ್ ವಿ ಜಾಯಿನ್ ವಿತ್ ಬ್ಯಾಡ್ ಕಂಪನಿ, ವಿ ಲೈಕ್ ಬ್ರೇಕಿಂಗ್ ದೇರ್ ಟ್ರಸ್ಟ್ ಅನ್ನೋ ಥರ ಆಗುತ್ತೆ. ಕನ್ನಡ ಚಾನಲ್ ಕನ್ನಡ ಮಾತಾಡಿ ಮೇಡಮ್. ಅಂದರೆ ನಾವು ಟ್ರಸ್ಟ್ ಮಾಡಿರ್ತೀವಿ ಮಕ್ಕಳನ್ನ. ಅಂದರೆ ಈಗ ನನ್ನ ಮಗಳು ನಾನು ಟ್ರಸ್ಟ್ ಮಾಡಿದ್ದೀನಿ, ಒಳ್ಳೆ ರೀತಿಯಿಂದ ಇದ್ದಾಳೆ, ಚೆನ್ನಾಗಿ ಇದ್ದಾಳೆ ಅಂತ ಹೇಳಿ. ಬಟ್ ಅಲ್ಲಿ ಅವಳು ಬೇರೆ ರೀತಿ ಇದ್ದು ನಮ್ಮ ಹತ್ರ ಬೇರೆ ರೀತಿ ಪೋಟ್ರೆ ಮಾಡಿದ್ರೆ ಆಮೇಲೆ ಒಂದಿನ ಗೊತ್ತಾಗುತ್ತೆ. ಆವಾಗ ಸಮಸ್ಯೆ ಆಗುತ್ತೆ ಅವರಿಗೆ. ಅದು ಚೆನ್ನಾಗಿರಲ್ಲ, ಟ್ರಸ್ಟ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಅಪ್ಪ ಅಮ್ಮಂದು. ಹಾಗಾಗಿ ಹಾಸ್ಟೆಲಲ್ಲಿರೋ ಮಕ್ಕಳು ಯಾರಾದರೂ ಆಗಿರಲಿ, ಅಪ್ಪ ಅಮ್ಮ ಏನು ಟ್ರಸ್ಟ್ ಇಟ್ಟಿರ್ತಾರೆ ಅದನ್ನು ಉಳಿಸ್ಕೊಳ್ರಿ ಅಂತ ಹೇಳ್ತಾರೆ ಅದು ಮೇಡಮ್ ಅವರು. ಓಕೆ ಮೇಡಮ್, ಇವತ್ತಿನ ಆಯಿತು. ಇನ್ನೂ ಹೋಗ್ತಾ ನನಗೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ. ಹೇಳಬೇಕು ಅಂದರೆ ಇನ್ನೂ ಹೋಗ್ತಾ ನೋಡೋಣ. ನಿಮ್ದು ಏನಾದ್ರು ಕ್ವೆಶನ್ಸ್ ಇದ್ದರೆ ಕೇಳಿ, ನಾನು ಅದನ್ನು ಕೇಳ್ತೀನಿ.
ಈಗ ಇಷ್ಟು ಕೇಳಿದ್ದೀನಿ ನಾನು, ಇಷ್ಟು ಹೇಳಿದಾಳೆ ಅವಳು. ಇನ್ನು ಇವತ್ತಿನ ಡ್ಯಾನ್ಸ್ನ ರೆಡಿ ಮಾಡಬೇಕು. ನವರಾತ್ರಿಗೆ ಡೈಲಿ ಒಂದೊಂದು ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಲ್ವಾ, ಚೆನ್ನಾಗಿ ಇಷ್ಟಪಡ್ತಾ ಇದ್ದೀರಾ ನೀವು ಕೂಡ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ನಿನ್ನ ಡ್ಯಾನ್ಸ್ನ ನೋಡ್ಬಿಟ್ಟು ಚೆನ್ನಾಗಿದೆ ಅಂತೇಳಿ. ಸೊ ಈ ಥರ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಇರಲಿ. ಇವತ್ತು ಗಣೇಶನ ಡ್ಯಾನ್ಸಿನ ಮಾಡ್ತಾ ಇದ್ದಾಳೆ. ಇವತ್ತು ಬಣ್ಣ ಬಂದ್ಬಿಟ್ಟು ಎಲ್ಲೋ. ಸ್ನಾನ ಮಾಡ್ಕೊ ಕೃಷ್ಣ ನೀನು. ಅಲ್ಲಿ ಏನು ಗಲೀಜು ಮಾಡಿದ್ಯಾ ಸ್ಲ್ಯಾಬ್ ಎಲ್ಲ? ಹೌದಾ, ಸರಿ, ಓಕೆ. ಇವಾಗ ರೆಡಿ ಆಗು, ಮಾಡೋಣ. ಎಲ್ಲ ಚೆನ್ನಾಗಾಗಿದ್ದಾಳೆ ಬೆಳ್ಳಿ, ದಪ್ಪಾಗಿದ್ದಾಳೆ ಬೆಳ್ಳಿ ಅಂತ ಹೇಳ್ತಾರೆ. ಬರೀ ಚಪಾತಿ ಅಲ್ಲಿ ಇದೆಯಲ್ಲೋ ಗ್ರೇವಿ ಹಾಕೊಂಡೋಗೋ. ಸಾಂಬಾರು ನಡಿ ಬೋಲು. ಬೆಳಿಗ್ಗೆ ಇಡ್ಲಿಗೆ ಸಾಂಬಾರು ಮಾಡಿದ್ನಲ್ಲ. ಮಟನ್ ಸರ್ ಖಾಲಿ ಆಯ್ತು ಕೃಷ್ಣ, ಖಾಲಿ ಆಯ್ತು. ಖಾಲಿ ಆಯ್ತು, ಇರ್ಲಿಲ್ಲ. ರಾತ್ರಿ ಡ್ಯಾಡಿ ಹಾಕೊಂಡ್ರಲ್ಲ, ಖಾಲಿ ಆಯ್ತು. ನಮ್ಮ ಕೃಷ್ಣ ನೋಡು ಶೆಫ್ ಆಗ್ತಾ ಇದ್ದಾನೆ. ನಮ್ಮ ಕೃಷ್ಣ, ನಮ್ಮ ಚಿನ್ನಿನೇ ಬೇರೆ ಥರ ಆಗ್ತಾ ಇದ್ದಾಳೆ. ಏನೇನಾಗತ್ತೆ ನೋಡ್ಬೇಕು. ನಮ್ಮ ಕೃಷ್ಣ ಯಾಕೋ ಶೆಫ್ ಆಗ್ತಾನೆ ಅನ್ನೋ ಥರ ಕಾಣಿಸುತ್ತೆ ನನಗೆ ನೋಡಿದ್ರೆ. ಸಿಕ್ಕಾಬಿಟ್ಟೆ ಅಡುಗೆಗಳು ಮಾಡೋದೆಲ್ಲ ಮಾಡ್ತೇನೆ. ಇಲ್ಲ ಅಡುಗೆನೂ ಜೊತೆಗೆ ಬೇರೆನೂ ಏನಾದ್ರು ಮಾಡ್ತೀಯ? ಏನಾಗ್ತೀಯ ಮಗನೆ ನೀನು? ಅಡುಗೆ ಮಾಡೋನಾಗ್ತೀಯ ಮಗನೆ? ಗೊತ್ತಿಲ್ವಾ? ಶೆಫ್ ಆಗ್ತೀಯಾ? ಚೆಫಾ ಶೆಫಾ? ಗುಡ್ ಕುಕ್ಕರ್ ಆಗ್ತಾನೆ. ಗುಡ್ ಕುಕ್ಕರಾ ಕೃಷ್ಣ ನೀನು? ನಮ್ಮ ಕೃಷ್ಣಂಗೆ ನಂತರ ಅಡುಗೆ ಮಾಡ್ಬೇಕಂತೆ, ನಂತರ ಅಡುಗೆ ಮಾಡೋದು ಕಲಿಬೇಕಂತೆ ಅವನು. ನೋಡೋಣ ಏನು ಮಾಡ್ತಾನೆ ಅಂತ. ಅವನೇ ಅಡುಗೆ ಮಾಡಿಕೊಡ್ಬೇಕು ಮುಂದಕ್ಕೆ ಅಲ್ವಾ ಕೃಷ್ಣ? ಎಲ್ಲರಿಗೂ ಅಡುಗೆ ಮಾಡಿಟ್ಟು ಕೆಲ್ಸಕ್ಕೆ ಹೋಗೋದು ಅಲ್ವಾ ಮಗನೆ? ಯಾವುದು ಕರ್ಣ? ಹಾಂ, ಅದ್ರಲ್ಲಿ ಮಾಡ್ತಾನಲ್ಲ ಅವನು ಕರ್ಣ. ಡಾಕ್ಟರ್ ಕರ್ಣ ತೋರಿಸ್ತಿದ್ರಲ್ಲ ಅದೇ ಅಡ್ವರ್ಟೈಸಲ್ಲಿ. ಡಾಕ್ಟರ್ ಕರ್ಣ. ಹಾಂ, ಆ ಥರ ಆಗ್ತಾನ ನಿಮ್ಮ ತಮ್ಮ? ಮತ್ತೆ ಏನಾಗ್ತೀಯಾ? ಡಾಕ್ಟರ್ ಆಗಲ್ವಾ? ಎಮ್ ಆರ್ ಆಗ್ತೀಯಾ? ಡಾಕ್ಟರ್ ಆಗಲ್ವಾ ನೀನು? ಇಷ್ಟ ಇಲ್ವಾ ನಿಂಗೆ ಡಾಕ್ಟರ್ ಆಗಕ್ಕೆ? ಇಲ್ಲ. ಯಾಕೆ? ಬೋರಿಂಗಾ? ಮತ್ತೆ ಏನಾಗಬೇಕು ನೀನು? ಕ್ರಿಕೆಟರ್ ಅಥವಾ ಚಿಪ್ಪು ಅಥವಾ ಸ್ಟೋರಿ ರೈಟರ್. ಸ್ಟೋರಿ ರೈಟರ್ ಆಗ್ತೀಯಾ? ಎಷ್ಟೊಂದು ಸ್ಟೋರಿ ಬರೀತಾನ ಅವನು. ಸಿಕ್ಕಾಬಿಟ್ಟೆ ಏನೇನೋ ಬರೆದು ಕೊಡ್ತಾ ಇರ್ತಾನೆ ನನಗೆ. ಯಾವಾಗಲೂ ಸ್ಟೋರಿ ಬರೀತಾ ಇರ್ತಾನೆ ಅವನು. ಅವ್ರ ಟೀಚರ್ ಹೇಳ್ತಾರೆ ಅವ್ನು ತುಂಬ ಚೆನ್ನಾಗಿ ಓದ್ತಾನೆ ಸ್ಟೋರಿ ಎಲ್ಲ ಅಂತೇಳಿ. ಸರಿ, ನೋಡೋಣ ಏನೇನು ಆಸೆ ಇದೆ ಅದನ್ನೇ ಮಾಡಿರಿ. ಓಕೆ, ಇವಾಗೇನೋ ಒಂದು ಹೇಳ್ತೀರಾ, ಮುಂದಕ್ಕೆ ಏನೋ ಒಂದು ಆಗಿರ್ತಾರೆ. ತಲೆ ನೋವು ಮಾಡಿಬಿಟ್ಲು ಬೀಳ್ಸು. ಸರಿ ಚಿನಿ, ರೆಡಿ ಆಗೋಣ. ಓಕೆ, ಕಂಟಿನ್ಯೂ ಮಾಡ್ತೀನಿ ಆಮೇಲೆ ವ್ಲಾಗ್ನ. ಈಗ ಪಿಜ್ಜಾ ಬಂದಿದೆ ಅಂತ ಹಿಂಗೆ ಆಡ್ತಾ ಇದ್ದಾನೆ ನಮ್ಮ ಕೃಷ್ಣ. ಅಂದರೆ ಬಂದ ಚಿಲ್ಲೀಸ್ ಎಲ್ಲ ಹಲ್ವಾಗಿ ಎತ್ಕೊಂಬ. ಕೆಳಗಡೆ ಯಾರು ಇದೆಲ್ಲ. ಅಪ್ಪ ಪಿಜ್ಜಾ ತಿಂದು ಎಷ್ಟು ವರ್ಷ ಆಯ್ತಪ್ಪ? 1 2 ವರ್ಷ ಆಯ್ತಾ ಪಿಜ್ಜಾ ತಿಂದು? ಮಾಡಿಕೊಟ್ಟಿರ್ಲಿಲ್ವಾ ನನ್ನ ಮನೇಲಿ ಯಾವತ್ತೋ? ಮಾಡ್ಕೊಟ್ಟಿದ್ದ. ಮತ್ತೆ 2 ವರ್ಷ ಆಯ್ತು ಅಂತ ಯಾಕೆ ಹೇಳ್ತಾ ಇದೆಯಾ? ಅದು ಸುಳ್ಗುರಿ ಹೇಳ್ತಾ ಇದೆಯಾ ಯಾಕೆ? ಸೇಮ್. ಖುಷಿನಾ ಇಬ್ರಿಗೂ? ಕೈ ತೊಳ್ಕೊಂಡ್ರಾ ಇಲ್ವಾ ಹಂಗೆ ತಿಂತಾ ಇದ್ದೀರಾ ಮೇಡಮ್? ಅಷ್ಟು ಗೊತ್ತಿಲ್ವಾ ಕೈ ತೊಳ್ಕೊಬೇಕು ಅಂತ? ತೊಳ್ಕೊಂಡಿದ್ದ? ಆದ್ರೂ ತಿನ್ಬೇಕಿದ್ರೆ ಒಂದ್ಸರಿ ತೊಳ್ಕೊಬೇಕಲ್ವಾ ಮೇಡಮ್? ಮತ್ತೆ ಸ್ಲೈಸ್ ಮಾಡಿದಾರೆ ಕಣಪ್ಪ ಆಲ್ರೆಡಿ. ಕೃಷ್ಣಪ್ಪ ಮಾಡಿದಾರಪ್ಪ. ತಿನ್ ಕ್ರಸ್ಟ್ ಇದೆ, ಅದು ಚೆನ್ನಾಗಿರುತ್ತೆ, ತಿನ್ನು.
ಖುಷಿನಾ ಪಿಜ್ಜಾ ಪಾರ್ಟಿ? ಎಂಜಾಯ್ ಒಟ್ಟಾಗಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪಿಜ್ಜಾ ವ್ಲಾಗ್ ಏನಲ್ಲ, ಸಿಂಪಲ್ ವ್ಲಾಗ್ ಒಂದು. ನಾಳೆ ನಾನು ಯಾವ್ದಾದ್ರು ರೆಸಿಪಿ ಅಥವಾ ಒಂದು ಡೈಲಿ ವ್ಲಾಗ್ ಜೊತೆಗೆ ಸಿಗ್ತೀನಿ. ನಾನು ಆ್ಯಕ್ಚುಲಿ ಬ್ಯುಸಿ, ನನ್ನ ಮಗಳ ಜೊತೆಗೆ ಸ್ವಲ್ಪ ಡ್ಯಾನ್ಸ್ ಆಗಿರ್ಬೋದು, ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ಅಷ್ಟು ವ್ಲಾಗ್ ಏನು ರೆಸಿಪಿ ಎಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ. ನಾಳೆ ಅವಳು ಹೆಲ್ಪ್ ತೊಗೊಂಡೇ ಡೈಲಿ ವ್ಲಾಗಲ್ಲಿ ರೆಸಿಪಿ ಅವಳಿಗೋಸ್ಕರ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡ್ತೀನಿ. ಅವಳು ಏನು ಕೇಳ್ತಾ ಇಲ್ಲ ಆ್ಯಕ್ಚುಲಿ, ಏನಾದ್ರು ಮಾಡಿಕೊಡೋಣ ಅಂತಂದರೆ ಏನು ಕೇಳ್ತಾ ಇಲ್ಲ. ಪಿಜ್ಜಾ ತರಿಸ್ಕೊಡು ಅಂತ ಅಂದ್ಲು. ಅದಕ್ಕೆ ಸರಿ ಆಯಿತು ಅಂತ ಪಿಜ್ಜಾ ತರಿಸ್ಕೊಟ್ಟಿದ್ದೀನಿ. ಇನ್ನೇನು ಅಮ್ಮವ್ರ ಮನೆಗೆ ಹೋಗಿದ್ವಿ, ಹಂಗಾಗೇನು ಮಾಡಲಿಲ್ಲ. ನಮ್ಮನೆ ಪಾಯಸ ಮತ್ತು ಬೋಂಡ ಎಲ್ಲ ಮಾಡಿತ್ತು. ಇರು ಕೃಷ್ಣ, ನಾನು ಮಾತಾಡ್ತಿದ್ದೀನಿ ಸ್ವಲ್ಪ. ಓಕೆ, ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ, ಡೈಲಿ ವ್ಲಾಗ್ ಜೊತೆಗೆ. ಬಲ್ಲ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.